ಬುದ್ಧಿ ಮಾತು ಕೇಳದ ವಿಜಯೇಂದ್ರ ಚುನಾವಣೆಯನ್ನೇ ಮಾಡಲಿ ನಾನೇ ಗೆಲ್ಲೋದು ಅಂತಿದ್ದಾರೆ. ಯತ್ನಾಳ್ ನೋಡಿದ್ರೆ ನಾನೂ ಇದ್ದೀನಿ ಅಂತ ಶಂಕ ಊದ್ತಾ ಇದ್ದಾನೆ. ಅಂದ್ರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಬೊಮ್ಮಾಯಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯತ್ನಾಳ್ಗೆ ಮೂರನೇ ವ್ಯಕ್ತಿಯಿಂದ ಒಂದು ಸಂದೇಶನ ರವಾನೆ ಮಾಡಿದ್ದಾರೆ. ಕೆಲ ಸಂಸದರಿಗೂ ವಿಜಯೇಂದ್ರ ಅಧ್ಯಕ್ಷರಾಗಿರೋದು ಬೇಡ, ಹೈಕಮಾಂಡ್ ಬೊಮ್ಮಾಯಿಜಿ ನೀವೇ ಆಗ್ಬಿಡಿ ಅಂತ ಹೇಳ್ತಾರೆ. ದೂರದಲ್ಲೇ ನಿಂತು ಖುಷಿ ಪಡ್ತಾ ಇದ್ದಾರಂತೆ ಕುಮಾರಸ್ವಾಮಿ. ರಾಜ್ಯ ಬಿಜೆಪಿಯಲ್ಲಿ ಹೊತ್ತಿರೋ ಬೆಂಕಿ ಈಗ ಜ್ವಾಲೆಯಾಗಿ ಇನ್ನಷ್ಟು ಪ್ರಜ್ವಲಿಸ್ತಾ ಇದೆ. ಇದನ್ನ ನಂದಿಸೋದಕ್ಕೆ ಅಂತಾನೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತರ ಬಂದಿದ್ದಂತಹ ಹೈಕಮಾಂಡ್ ನಾಯಕರು ಕೈ ಚೆಲ್ಲಿ ವಾಪಸ್ ಹೋಗಿದ್ದಾರೆ. ಬುದ್ಧಿ ಮಾತು ಕೇಳದ ವಿಜಯೇಂದ್ರ ಅದೇನಾಗುತ್ತೋ ಆಗಲಿ ಚುನಾವಣೆಯನ್ನೇ ಮಾಡಲಿ ನಾನೇ ಗೆಲ್ಲೋದು ಅಂತಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ದು ಕೂಡ ಅದೇ ಮಾತು. ಆದರೆ ಇಲ್ಲೊಂದು ಆಶ್ಚರ್ಯ ಏನಂದ್ರೆ, ಇವರಿಬ್ಬರ ಬಣಗಳ ಮಾತನ್ನ ನಿತ್ಯ ಕೇಳ್ತಾ ಇರೋ ರಾಜ್ಯದ ಕೆಲ ಬಿಜೆಪಿ ಸಂಸದರು ಮಾತ್ರ ನಕ್ಕು ನಕ್ಕು ಸುಸ್ತಾಗ್ತಾ ಇದ್ದಾರಂತೆ. ಚಪ್ಪಾಳೆ ಹೊಡೆದು ಕೈ ಕೆಂಪು ಮಾಡ್ಕೋತಾ ಇದ್ದಾರಂತೆ. ಇದರ ಮಧ್ಯೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾತಾಡಿದಾರಂತೆ. ಇದೆಲ್ಲದ್ರ ಬಗ್ಗೆ ಈಗ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ದೆಹಲಿಯಲ್ಲಿ ಅವತ್ತು ಬೊಮ್ಮಾಯಿ ಅವರಿಗೆ ಕುಮಾರಸ್ವಾಮಿ ಫೋನ್ ಮಾಡ್ತಾರೆ. ಏನಣ್ಣ ನಿಮ್ಮ ಪಕ್ಷದ ಕತೆ, ವಿಜಯೇಂದ್ರ ನೋಡಿದ್ರೆ ಹೀಗೆ ನಾನೇ ಗೆಲ್ತೀನಿ, ನನ್ನ ಬಿಟ್ರೆ ಇಲ್ಲ ಅಂತ ಜಾಗಟೆ ಬಾರಿಸ್ತಾ ಇದ್ದಾನೆ. ಯತ್ನಾಳ್ ನೋಡಿದ್ರೆ ನಾನೂ ಇದ್ದೀನಿ ಅಂತ ಶಂಕ ಊದ್ತಾ ಇದ್ದಾನೆ ಅಂದ್ರಂತೆ. ಹತ್ತ ಕಡೆಯಿಂದ ಕೇಳಿಸ್ಕೊಂಡಂತಹ ಬೊಮ್ಮಾಯಿ ಅವರು ಕೂಡ ನೋಡ್ಕೊಂಬರಣ್ಣ, ಇಲ್ಲಿ ಯಾರಾದ್ರೂ ಶಂಕ ಊದ್ಕೊಳ್ಳಿ, ಇನ್ಯಾರಾದ್ರೂ ಜಾಗಟೆ ಬಾರಿಸ್ಕೊಳ್ಳಿ, ಆದ್ರೆ ಇಬ್ರು ಅಖಾಡದಲ್ಲಿ ಆಟ ಆಡೋದು ಬೇರೆಯವರೇ ಅಂದ್ರಂತೆ. ಇದನ್ನು ಕೇಳಿಸ್ಕೊಂಡಂತ ಕುಮಾರಸ್ವಾಮಿ ಅವರು, ಅಲ್ಲಣ್ಣ ಅದರಲ್ಲಿ ನಿಮ್ಮ ಪಾತ್ರ ಏನಾದರೂ ಐತೇನಣ್ಣ ಅಂತ ಕೇಳಿದ್ರಂತೆ. ಅದಕ್ಕೆ ಸಣ್ಣದಾಗಿ ನಗಾಡದ ಬೊಮ್ಮಾಯಿ ಅವರು, ನೋಡ್ತಾ ಇರು ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ರಂತೆ. ಬೊಮ್ಮಾಯಿ ಅವರ ಈ ಮಾತಿನ ಅರ್ಥವನ್ನು ಹುಡುಕಿದ್ರೆ, ಇಲ್ಲ ಅವರ ಆತ್ಮ ಬಳಗವನ್ನ ಇದೇನು ಮರ್ಮ ಅಂತ ಕೇಳಿದ್ರೆ ಒಂದಷ್ಟು ಕಾರಣಗಳು ಹೇಳ್ತಾರೆ. ಅದರಲ್ಲೊಂದು, ಉಪಚುನಾವಣೆಯಲ್ಲಿ ಪಕ್ಷ ಮುಗ್ಗರಿಸ್ಬಿದ್ದು ಪೆಟ್ ಮಾಡ್ಕೊಂಡಿದ್ದು, ಶಿಗ್ಗಾವಿಯಲ್ಲಿ ಮಗ ಸೋತು ಸುಣ್ಣವಾಗಿದ್ದು, ಈಗಾಗಲೇ ಈ ಸೋಲಿ ರುಮಾಲನ್ನ ವಿಜಯೇಂದ್ರ ತಲೆಗೆ ಕಟ್ಬಿಟ್ಟಾಗಿದೆ. ಇದೀಗ ಮತ್ತೊಂದು ಟೋಪಿಗೆ ಪದಾಧಿಕಾರಿಗಳಿಗೆ ಬೊಮ್ಮಾಯಿ ಆರ್ಡರ್ ಕೊಟ್ಟಿದ್ದಾರಂತೆ. ಸದ್ಯ ಬಿಜೆಪಿಯಲ್ಲಿ ಬೊಮ್ಮಾಯಿ ತಟಸ್ಥ ನಾಯಕ ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಹಾಗಿತ್ಕೊಂಡೆ ತೆರೆಮರೆಯಲ್ಲೇ ಪ್ರತಿ ಜಿಲ್ಲೆಯ ಸ್ಥಳೀಯ ನಾಯಕರ ಜೊತೆ ಟಚ್ನಲ್ಲಿದ್ದಾರಂತೆ. ಅದು ಹೇಗೆ ಅನ್ನೋದನ್ನ ವಿವರಿಸ್ತೀನಿ ನೋಡಿ. ಇಲ್ಲಿ ವಿಜಯೇಂದ್ರ ಅವರ ಲೆಕ್ಕಾಚಾರವನ್ನ ಮೊದಲು ತಗೊಳ್ಳೋಣ. ಪ್ರತಿ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು ತಮ್ಮ ಮಾತನ್ನು ಕೇಳ್ತಾರೆ, ಅವರು ತಮಗೆ ಓಟ್ ಹಾಕ್ತಾರೆ ಅಂತ ಬೀಗ್ತಾ ಇದ್ದಾರೆ. ಆದರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಬೊಮ್ಮಾಯಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈಗಾಗಲೇ ಅವರೆಲ್ಲರೂ ತಮ್ಮ ಬೆಂಬಲಿಗರನ್ನ ಬಿಟ್ಟು ಮಾತುಕತೆ ಆಡಿಸಿದ್ದಾರಂತೆ. ಯಾರು ವಿಜಯೇಂದ್ರ ಪರ ಇದ್ದಾರೆ, ಮತ್ತಾರು ಯತ್ನಾಳ್ ಪರ ಇದ್ದಾರೆ ಅಂತ ತಿಳ್ಕೊಳ್ತಾ ಇದ್ದಾರಂತೆ. ಒಂದು ವೇಳೆ ಯಾರಾದರೂ ವಿಜಯೇಂದ್ರ ಪರ ಇದ್ದಾರೆ ಅನ್ನೋದು ಕಂಡು ಬಂದರೆ ಅವ್ರ ಮೈಂಡ್ ವಾಶ್ ಮಾಡೋಕ್ಕೆ ಬೆಂಬಲಿಗರಿಗೆ ಒಂದಷ್ಟು ಡಿಟರ್ಜೆಂಟ್ ಕೊಟ್ಟು ಕಳಿಸಿದಾರಂತೆ. ಇದರಿಂದ ಒಂದಷ್ಟು ಮಂದಿ ವಿಜಯೇಂದ್ರ ಪರ ನಿಲ್ಲೋದು ಡೌಟು. ಅಲ್ಲದೆ ತಮ್ಮದೇ ಸರ್ಕಾರ ಇದ್ರೂ 3 ಕಾಸಿನ ಕೆಲಸನ ಅಪ್ಪ ಮಗ ಮಾಡಿಕೊಟ್ಟಿಲ್ಲ ಅನ್ನೋ ಅಸಮಾಧಾನದ ಗಾಯ ಒಂದಷ್ಟು ಜಿಲ್ಲಾ ನಾಯಕರಲ್ಲಿದೆ. ಅದನ್ನ ಮತ್ತಷ್ಟು ಕೆರೆದು ಹುಣ್ಣು ಮಾಡೋದಕ್ಕೆ ಬೊಮ್ಮಾಯಿ ಯೋಜನೆ ಹಾಕೊಂಡಿದ್ದಾರಂತೆ. ಇದಾಗ್ಬಿಟ್ರೆ ಬೊಮ್ಮಾಯಿ ಅಂಡ್ ಟೀಮ್ ಒಂದು ಹಂತಕ್ಕೆ ಸಕ್ಸಸ್ ಆಗುತ್ತೆ. ಮತ್ತೊಂದು ಮಗ್ಲಿಗೆ ತಿರುಗಿದ್ರೆ ಕಾಣೋದು ಯತ್ನಾಳ್. ಮಾತನ್ನೇ ಬಂಡವಾಳ ಮಾಡಿಕೊಂಡಿರೋ ಇವರು ಚುನಾವಣೆ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡೋಣ ಅಂದಿದ್ದೆ ಇನ್ನಷ್ಟು ಜೋಶ್ ಪಡ್ಕೊಂಡು ಬಿಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಓಟ್ ಹಾಕೋರೆಲ್ಲ ತಮಗೆ ಹಾಕ್ತಾರೆ ಅನ್ನೋ ವಿಶ್ವಾಸದಲ್ಲಿ ಬೊಮ್ಮಾಯಿ ಅವರು ಇದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕ ಭಾಗದ ಜಿಲ್ಲಾ ನಾಯಕರನ್ನ ಅಷ್ಟಾಗಿ ಮಾತಾಡ್ಸೋಕೆ ಹೋಗಿಲ್ವಂತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಬೊಮ್ಮಾಯಿ ಅವರಿಗೆ ಸಿಕ್ಕಿರೋ ಸುದ್ದಿ ಏನಂದ್ರೆ, 100% ಅಲ್ದಿದ್ರು ಸುಮಾರು 75% ಆದರೂ ಜಿಲ್ಲಾ ನಾಯಕರು ಯತ್ನಾಳ್ಗೆ ಬೆಂಬಲ ಕೊಡ್ತಿದ್ದಾರಂತೆ. ಇನ್ನೂ ಉಳಿದಿರೋ ಒಂದಷ್ಟು ಮಂದಿಯನ್ನ ಸೆಳೆದು ಬಿಟ್ರೆ ತಮ್ಮ ಕೆಲಸ ಆಯ್ತು ಅಂತ ಅಂದ್ಕೊಂಡಿದ್ದಾರಂತೆ. ಇದನ್ನ ಗುಟ್ಟಾಗಿ ತಿಳ್ಕೊಂಡಿರೋ ಬೊಮ್ಮಾಯಿ ಯತ್ನಾಳ್ಗೆ ಮೂರನೇ ವ್ಯಕ್ತಿಯಿಂದ ಒಂದು ಸಂದೇಶನ ರವಾನೆ ಮಾಡಿದ್ದಾರಂತೆ.
ಅದೇನಪ್ಪ ಅಂದರೆ ಅಖಾಡಕ್ಕೆ ಹೆಜ್ಜೆ ಇಟ್ಟರೆ ಹಿಂದಕ್ಕೆ ತೆಗಿಬೇಡ, ಕಡೇ ತನಕ ನೋಡೇ ಬಿಡೋಣ ಅಂತ ಹೇಳಿದಾರಂತೆ. ಬೊಮ್ಮಾಯಿ ಅವ್ರು ಹೇಳಿರುವಂಥ ಈ ಮಾತು ಯತ್ನಾಳ್ ಅವ್ರಿಗೆ ಇನ್ನೊಂದಷ್ಟು ಬೂಸ್ಟ್ ಕೊಟ್ಟಿದೆಯಂತೆ. ಹೀಗೆ ಬೊಮ್ಮಾಯಿ ಕಂಡೂ ಕಾಣದಂತೆ ಆಟ ಆಡ್ತಿದ್ದಾರೆ ಅನ್ನೋ ಮಾತುಗಳಿದ್ದಾವೆ. ಹಾಗಂತ ಬೊಮ್ಮಾಯಿ ಅವರ ನೆರಳು ಬೆಳಕಿನ ಆಟ ವಿಜೇಂದ್ರ ಅವರಿಗೆ ಗೊತ್ತಾಗಿಲ್ಲ ಅಂತೇನಿಲ್ಲ, ಅವ್ರಿಗೂ ಗೊತ್ತಿದೆ. ಆದರೂ ಬಂಡ ಧೈರ್ಯ ಅಂತ ಒಂದು ಇದೆಯಲ್ಲ, ಅದನ್ನು ನಂಬಿಕೊಂಡು ಎಲ್ಲೋ ಮಾತುಗಳನ್ನ ಆಡ್ತಿದ್ದಾರೆ. ಇಲ್ಲಿ ಬೊಮ್ಮಾಯಿ ಹೀಗೆ ಡೈನಮೈಟ್ ಹಚ್ಚೋದಕ್ಕೆ ಕಾರಣ ಇದೆ. ಕೆಲ ಮೂಲಗಳ ಪ್ರಕಾರ ಹೈಕಮಾಂಡ್ ವಿಜೇಂದ್ರರನ್ನ ಮುಂದುವರಿಸೋದು ಸುತರಾಮ್ ಇಷ್ಟ ಇಲ್ವಂತ ಹೈಕಮಾಂಡ್ಗೂ ಕೂಡ. ಹಾಗಂತ ಬಹಿರಂಗವಾಗಿ ಅವರನ್ನು ಕೆಳಗಿಳಿಸೋದಕ್ಕೆ ಯಡಿಯೂರಪ್ಪನವ್ರ ಭಯ. ಇದರಿಂದಲೇ ಎಲೆಕ್ಷನ್ ದಾಳನ ಉಳಿಸ್ಬಿಟ್ಟಿದ್ದಾರೆ. ಅದು ಬೊಮ್ಮಾಯಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಹೇಳಬೇಕು ಅಂದರೆ ಕೆಲ ಸಂಸದರಿಗೂ ವಿಜೇಂದ್ರ ಅಧ್ಯಕ್ಷರಾಗಿರೋದು ಬೇಡ. ಇದರಿಂದಲೇ ಅವರೂ ಕೂಡ ಬೊಮ್ಮಾಯಿ ಅವರಿಗೆ ನೋಡಿ ಅಣ್ಣ ನೀವೇ ಏನಾದರೂ ಮಾಡಿ ಅಂತ ಸುಪಾರಿ ಕೊಟ್ಬಿಟ್ಟಿದ್ದಾರಂತೆ. ಇದರಿಂದ ಬೊಮ್ಮಾಯಿ ಇಲ್ಲಿಂದ ಹೋಗಿ ರಾಷ್ಟ್ರ ರಾಜಕಾರಣ ಮಾಡ್ತಿರೋ ನಾಯಕರೊಬ್ಬರ ಬಳಿ ಇದ್ರ ಬಗ್ಗೆ ಮಾತಾಡಿದಾರಂತೆ. ಅದನ್ನು ಕೇಳಿಸ್ಕೊಂಡಂತ ಆ ನಾಯಕರು ರೊಟ್ಟಿ ತಾನಾಗಿ ತುಪ್ಪಕ್ಕೆ ಬೀಳ್ತಿದೆ ಅಂದ್ಕೊಂಡು ಒಂದು ದೊಡ್ಡ ಭರವಸೆ ಕೊಟ್ಬಿಟ್ಟು ಆಶಾಭಾವನೆ ಮೂಡಿಸಿದ್ದಾರಂತೆ. ಅಷ್ಟಕ್ಕೂ ಅಲ್ಲಿ ಸಿಕ್ಕಿರೋ ಆ ಭರವಸೆ ಏನು ಗೊತ್ತಾ, ಒಂದು ವೇಳೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೆ ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಕದನ ಇನ್ನಷ್ಟು ಬೀದಿಗೆ ಬಂದರೆ ಎಲೆಕ್ಷನ್ ಘೋಷಣೆ ಮಾಡೋದೇ ಬೇಡ, ಡೈರೆಕ್ಟಾಗಿ ಹೆಸರು ಘೋಷಣೆ ಮಾಡೋದು ಅಂತ ಸಂದರ್ಭ ಬಂತು ಅಂತಾನೆ ಇಟ್ಕೊಳ್ಳಿ. ಆಗ ಬೊಮ್ಮಾಯಿಯವರ ಸಜೆಷನ್ ಕೇಳೋದು. ಆಗ ಅವರು ಎರಡೂ ಬಣಕ್ಕೆ ಸೇರದ ಅಂದರೆ ತಟಸ್ಥವಾಗಿ ಉಳಿದಿರೋ ತಮ್ಮದೇ ಬಣದಲ್ಲೇ ಯಾರಾದರೂ ಒಬ್ಬರ ಹೆಸರನ್ನು ಸೂಚಿಸಬಹುದು. ಆದರೆ ಇಲ್ಲಿ ಬೊಮ್ಮಾಯಿ ಹೇಳೋ ಹೆಸರು ಹೈಕಮಾಂಡ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹೈಕಮಾಂಡ್ ಬೊಮ್ಮಾಯಿಜಿ ನೀವೇ ಆಗ್ಬಿಡಿ ಅಂತಲೂ ಹೇಳ್ಬೋದು. ಆ ದಿನಾನೇ ಸದ್ಯ ಬೊಮ್ಮಾಯಿ ಎದುರು ನೋಡ್ತಾ ಇರೋದು. ಇನ್ನು ಮತ್ತೊಂದು ವಿಚಾರ ಅಂದರೆ ಇದಕ್ಕೆ ಇಷ್ಟು ದಿನ ಕುಮಾರಸ್ವಾಮಿ ಅವರ ಟಚ್ ಇರಲಿಲ್ಲ. ಈಗ ಅದಕ್ಕೆ ಇದೂ ಕೂಡ ಮೆತ್ಕೊಂಡ್ಬಿಟ್ಟಿದೆ. ಕುಮಾರಸ್ವಾಮಿ ಡೈರೆಕ್ಟಾಗಿ ಡೀಲ್ ಮಾಡೋಲ್ಲ ಅನ್ನೋದೇನೋ ಸರಿ, ಆದರೆ ಚನ್ನಪಟ್ಟಣದಲ್ಲಿ ತಮ್ಮ ಮಗನ ಸೋಲಿನ ವಿಷಯದಲ್ಲಿ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಮೇಲೆ ಅಸಮಾಧಾನ ಅಂತೂ ಇದ್ದೇ ಇದೆ. ಇದರಿಂದ ಬೊಮ್ಮಾಯಿ ಮಾಡ್ತಿರೋ ಆಪರೇಷನ್ಗೆ ಕೈ ಜೋಡಿಸದೇ ಇದ್ರು ಕೂಡ ದೂರದಲ್ಲೇ ನಿಂತ್ಕೊಂಡು ಖುಷಿ ಪಡ್ತಾ ಇದ್ದಾರಂತೆ ಕುಮಾರಸ್ವಾಮಿ ಅವರು. ಬಿಜೆಪಿ ಹೈಕಮಾಂಡ್ ಹೇಳ್ದಂಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯೋದು ಪಕ್ಕ. ಆದರೆ ಯಾರು ಗೆಲ್ತಾರೆ ಮತ್ಯಾರು ಸೋಲ್ತಾರೆ ಅನ್ನೋದು ವಿಜೇಂದ್ರ ಹಾಗೆ ಯತ್ನಾಳ್ಗಿಂತ ಚೆನ್ನಾಗಿ ಗೊತ್ತಿರೋದು ಬೊಮ್ಮಾಯಿಗೆ ಮಾತ್ರ ಅಂತೆ. ಇದು ಯತ್ನಾಳ್ಗಿಂತ ವಿಜೇಂದ್ರ ಅವರಿಗೆ ಹೆಚ್ಚು ದಿಗಿಲು ಹುಟ್ಟಿಸಿರೋದಂತೂ ಸತ್ಯ ಅಂತೆ. ನಮಸ್ಕಾರ.